ಓಟಿಗಾಗಿ ಕಾಲಿಗೆ ಬೀಳ್ತಾರೆ. ಆದರೆ ಗದ್ದುಗೆ ಏರಿದ ಮೇಲೆ ಅಂಗಳಕ್ಕೂ ಸೇರಿಸೋದಿಲ್ಲ. ಪರಿಣಾಮ ಅನ್ನ ಕೊಟ್ಟು ಹಸಿವು ನೀಗಿಸೋ ರೈತ ಸಮುದಾಯ ವಿಷ ಉಂಡು ತಮ್ಮ ಹೋರಾಟವನ್ನ ಮುಗಿಸೋಕೆ ಮುಂದಾಗಿತ್ತು. ಇಂತಹದ್ದೊಂದು ಆಘಾತಕಾರಿ ಘಟನೆ ನಿನ್ನೆ ಅಂದ್ರೆ ಏಪ್ರಿಲ್ 10ಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ನಡೆದಿದೆ. ಅನ್ನ ಕೊಟ್ಟವ್ರೆ ತಮ್ಮ ಬದುಕನ್ನ ಇಲ್ಲವಾಗಿಸೋ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಕಾರಣ ಆಗಿರೋದು ಈ ಆಳುವ ಸರ್ಕಾರಗಳು. ಹಾಗಾಗಿ ರೈತರ ಈ ದೀರ್ಘಕಾಲದ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಂಡಿ ಊರುವಂತೆ ಮಾಡಬೇಕಾಗಿದೆ. ಅದಕ್ಕೆ ಜನಸಾಮಾನ್ಯರು ಸಹ ರೈತರಿಗೆ ಬೆಂಬಲವಾಗಿ ನಿಲ್ಬೇಕಿದೆ. ಅನ್ನ ಕೊಡುವ ರೈತರ ಜೀವ ಉಳಿಸೋ ಅವಕಾಶ ಸಿಕ್ಕರೆ ನಮ್ಮ ನಾಗರಿಕರು ಹಿಂದೆ ಸರಿಯಲ್ಲ ಅಂತ ನಂಬಿದ್ದೀವಿ. ಆದ್ರೆ ಅದಕ್ಕೂ ಮುಂಚೆ ಈ ಹೋರಾಟದ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕಲ್ವಾ? ಹಾಗಾಗಿ ಕೊನೆ ತನಕ ಈ ವಿಡಿಯೋವನ್ನ ತಪ್ಪದೆ ನೋಡಿ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ 1777 ಎಕರೆ ಉಳುಮೆ ಭೂಮಿಯನ್ನ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ KIADB ಕೈಗಾರಿಕಾ ಉದ್ದೇಶಕ್ಕಾಗಿ ಭೂ ಸ್ವಾಧೀನ ಮಾಡ್ಕೊಳ್ಳೋಕೆ ಮುಂದಾಗಿರೋದನ್ನ ವಿರೋಧಿಸಿ ರೈತರು 1100 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ. ಅಂದ್ರೆ ಬರೋಬ್ಬರಿ 3 ವರ್ಷ ಆಗಿದೆ. 3 ವರ್ಷಕ್ಕೆ ನೂರಾರು ಹೋರಾಟ. ಇದುವರೆಗೂ ಈ ರೈತರು ಭೇಟಿ ಮಾಡದ ಅಧಿಕಾರಿ ರಾಜಕಾರಣಿಗಳಿಲ್ಲ, ಮಾಡದ ಹೋರಾಟ ಇಲ್ಲ, ತಿನ್ನದ ಪೆಟ್ಟಿಲ್ಲ. ಈ ಹೋರಾಟದಲ್ಲಿ ಅದು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ದಿನ ನಡೆದ ಹೋರಾಟದ ಟೈಮ್ನಲ್ಲಿ ಸರ್ಕಾರ ಮತ್ತು ಪೊಲೀಸರ ದೌರ್ಜನ್ಯ, ಲಾಠಿ ಬೂಟಿನ ಏಟಿಗೆ ಯುವ ರೈತರೊಬ್ಬರು ಶಾಶ್ವತವಾಗಿ ತಮ್ಮ ಒಂದು ಕಣ್ಣಿನ ದೃಷ್ಟಿಯನ್ನೇ ಕಳ್ಕೊಂಡಿದ್ದಾರೆ. ಹೆಂಗಸರು ಮಕ್ಕಳು ಅನ್ನೋದನ್ನು ನೋಡದೆ ಬಟ್ಟೆ ಹಿಡಿದು ಎಳೆದಾಡಿ ಬಡಿದಿದ್ರು, ಚರ್ಮ ಸುಲಿಯುವಂತೆ ಮಾಡಿದ್ರು. ನೂರಾರು ರೈತರ ಮೇಲೆ ಪ್ರಕರಣಗಳನ್ನು ದಾಖಲಿಸಿ ನಿತ್ಯ ಪೊಲೀಸ್ ಠಾಣೆಗೆ ಅಲಿಯುವಂತೆ ಮಾಡಲಾಗತ್ತೆ. ಹೀಗೆ 3 ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಹಿಂದಿನ ಬಿಜೆಪಿ ಮತ್ತು ಈಗಿನ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಹಲವು ಸುತ್ತಿನ ಮಾತುಕತೆಗಳು ನಡೆದಿದೆ. ಆಗೆಲ್ಲ ಈ ರೈತರು ಹೇಳಿದ್ದು ಕೇಳಿದ್ದು ಎಲ್ಲಾನೂ ಒಂದೇ: ನಮ್ಮ ಕೃಷಿ ಭೂಮಿಯನ್ನ ಉಳಿಸ್ಕೊಡಿ, ಬದುಕು ಕಟ್ಕೊಂಡಿರೋ ಭೂಮಿಯನ್ನ ಕಿತ್ಕೊಂಡು ನಮ್ಮ ಮುಂದಿನ ಪೀಳಿಗೆಯನ್ನ ಅನಾಥರನ್ನಾಗಿ ಮಾಡಬೇಡಿ ಅಂತ ಮಾತ್ರ. ಆದಾಗ್ಯೂ 3 ಗ್ರಾಮಗಳನ್ನು ಹೊರತುಪಡಿಸಿ ಉಳಿದ ಗ್ರಾಮಗಳ ಭೂಮಿಗಳನ್ನು ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ KIADB ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಹೋರಾಟವನ್ನ ತೀವ್ರಗೊಳಿಸಿದ ರೈತರು ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಹೊರಟಿದ್ರು. ಆ ಟೈಮ್ನಲ್ಲಿ ಪೊಲೀಸರು ಇವರನ್ನ ತಡೀತಾರೆ. ಇನ್ನು ಕೆಲವರನ್ನ ಗೃಹ ಬಂಧನದಲ್ಲಿ ಇರಿಸ್ತಾರೆ. ಇದು ರೈತರ ಒಡಲ ಸಿಟ್ಟು ಹೆಚ್ಚಾಗೋದಕ್ಕೆ ಕಾರಣ ಆಗಿತ್ತು. ಸಿಟ್ಟು, ಭೂಮಿ ಕಳೆದುಕೊಳ್ಳೋ ಆತಂಕ, ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಇಲ್ಲ ಅನ್ನೋ ಹತಾಶೆ ಅವರನ್ನ ಪಾಲಿಡಾಲ್ ಹಿಡಿದುಕೊಳ್ಳೋ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಸರ್ಕಾರ ಮತ್ತು KIADBಯ ವಿರುದ್ಧ ಘೋಷಣೆ ಕೂಗ್ತಾನೆ ಅನ್ನಕ್ಕೆ ವಿಷ ಬೆರೆಸಿ ತಿನ್ನೋಕೆ ಯತ್ನಿಸಿದ್ರು. ಆ ಸಂದರ್ಭದಲ್ಲಿ ಪೊಲೀಸರ ಮಧ್ಯಪ್ರವೇಶದಿಂದ ದೊಡ್ಡ ಅನಾಹುತ ತಪ್ಪಿತ್ತು. ವೆಂಕಟೇಶ್ ಅನ್ನೋ ರೈತ ವಿಷ ಮಿಶ್ರಿತ ಅನ್ನವನ್ನ ಸೇವಿಸಿ ಅಸ್ವಸ್ಥರಾಗಿದ್ರಿಂದ ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ರೈತರು ಮಾತ್ರ ಪ್ರಾಣ ಬಿಟ್ಟರು ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ ಅಂತ ರೈತರು ಪಟ್ಟು ಹಿಡ್ತಿದ್ದಾರೆ. ಆಳುವ ಸರ್ಕಾರಗಳಿಗೆ ಹಗುರವಾಗಿ ಕಾಣೋ ರೈತರು. 2022ರಲ್ಲಿ ಬಿಜೆಪಿ ಸರ್ಕಾರ ಭೂ ಸ್ವಾಧೀನಕ್ಕೆ ಮುಂದಾಗಿ ರೈತರಿಗೆ ನೋಟಿಸ್ ಕೊಟ್ಟಿತ್ತು. ರೈತರು ಪ್ರತಿರೋಧ ತೋರಿದ ಬಳಿಕ ಅಂದಿನ ಕೈಗಾರಿಕಾ ಸಚಿವರಾಗಿದ್ದಂಥ ಮುರುಗೇಶ್ ನಿರಾಣಿ ರೈತರ ಮನವಿ ಹಾಗೂ ಒತ್ತಾಯವನ್ನ ಪರಿಗಣಿಸಲೇ ಇಲ್ಲ. ಬದಲಾಗಿ ಧರಣಿ ಕುಳಿತವರು ರೈತರೇ ಅಲ್ಲ, ನಿಜವಾದ ರೈತರು ಭೂಮಿ ಕೊಡೋಕೆ ಒಪ್ಪಿದ್ದಾರೆ ಅಂತ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಬಿಟ್ರು. ಆದ್ರೆ ಸಚಿವ ಮುರುಗೇಶ್ ನಿರಾಣಿ ಬಳಿಗೆ ಭೂಮಿ ಕೊಡ್ತೇವೆ ಅಂತ ಹೋಗಿದ್ದವರು ಅಲ್ಲಿನ ಜಮೀನು ಮಾಲೀಕರೇ ಆಗಿರಲಿಲ್ಲ. ಸಚಿವರು ಹೆಣೆದ ನಾಟಕದ ಪಾತ್ರಧಾರಿಗಳು ಅವರು ನಾವು ರೈತ ಅಂತ ಹೇಳಿದ್ರು. ಆಗ ಆ ಕುತಂತ್ರವನ್ನ ಭೇದಿಸಿ ಸಚಿವರ ಕುತಂತ್ರವನ್ನ ಬಟಾಬೈಲು ಮಾಡಿ ವರದಿ ಮಾಡಿದ್ದು ಈದಿನ.com. ಯಾರು ಕರ್ಕೊಂಡ್ಬಂದಿದ್ದು? ನಾಗರಾಜನು ಸುರೇಶ್ ಅಂತ ಕರ್ಕೊಂಬಂದ. ಎಷ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ? ಇಷ್ಟಂತೆಲ್ಲ ನಮ್ಮ ಕೇಳಿ ಸರ್ ಕಾರು ಬರ್ತದೆ ಇಷ್ಟಂತ ಹೇಳಿಲ್ಲ, ಒಟ್ಟಿನಲ್ಲಿ ಕರ್ಕೊಂಬಂದವ್ರೆ. ಕೆಲ ರಿಯಲ್ ಎಸ್ಟೇಟ್ ಮಧ್ಯವರ್ತಿಗಳ ಮೂಲಕ ಹಣ ಕೊಟ್ಟು ಜನರನ್ನ ಕರೆದುಕೊಂಡು ಹೋಗಿ ದೇವನಹಳ್ಳಿ ರೈತರು ಭೂಮಿ ಮಾರೋದಕ್ಕೆ ಒಪ್ಪಿದ್ದಾರೆ ಅಂತ ಬಿಂಬಿಸೋಕೆ ಯತ್ನಿಸಲಾಗಿತ್ತು. ಇನ್ನು ಅಂದಿನ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ದೌರ್ಜನ್ಯವನ್ನ ಮೆಟ್ಟಿ ನಿಂತರು. ಆದ್ರೆ ಆಗೆಲ್ಲ ಈ ಹೋರಾಟದ ಬಗ್ಗೆ ಅತೀವ ಕಾಳಜಿ ತೋರಿಸಿದ ನಾಯಕರೆಲ್ಲ ಈಗ ಅದೇ ರೈತರನ್ನ ಸಾವಿನ ದವಡೆಗೆ ತಳ್ಳೋಕೆ ನಿಂತಿದ್ದಾರೆ.
ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವ ಸಚಿವ KH ಮುನಿಯಪ್ಪ ಅವರು ಕೆಲ ದಿನಗಳ ಹಿಂದೆ ಈ ಹೋರಾಟದ ಬಗ್ಗೆ ರೈತರ ಜೊತೆಗೆ ಸಭೆ ನಡೆಸೋ ಸಂದರ್ಭದಲ್ಲಿ ಇವತ್ತಿನ ಯುವಕರಿಗೆ ಭೂಮಿ ಬೇಕಾಗಿಲ್ಲ, ಶರ್ಟ್ ಪ್ಯಾಂಟ್ ಹಾಕೊಂಡು ನಗರದಲ್ಲಿ ಸುತ್ತಾಡ್ತಾರೆ ಅಷ್ಟೇ ಅಂತ ಹಗುರವಾಗಿ ಮಾತಾಡಿದ್ರು. ಕೂಡಲೇ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದ ರೈತ ಮಹಿಳೆಯರು ಸಚಿವರನ್ನ ಬೆಸ್ತು ಬೀಳುವಂತೆ ಮಾಡಿದ್ರು. ಓದಿದ್ದು ಇಂಜಿನಿಯರಿಂಗ್, ಮಾಡ್ತಿರೋದು ಭೂಮಿಗಾಗಿ ಹೋರಾಟ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಹರಳೂರು ಕೈಗಾರಿಕಾ ಪ್ರದೇಶಕ್ಕಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಈಗಾಗಲೇ ಅಲ್ಲಿನ ಸುತ್ತಮುತ್ತಲ ಹಳ್ಳಿಗಳ 1300 ಎಕರೆಯನ್ನು ವಶಪಡಿಸಿಕೊಂಡಿದೆ. ಆದರೂ ಅದರ ದಾಹ ಇನ್ನೂ ತೀರಿಲ್ಲ. ಹಾಗಾಗಿ ಇದೇ ಕೈಗಾರಿಕಾ ಪ್ರದೇಶದ ಮುಂದುವರಿದ ಹಂತವಾದ ಉಳಿದ 13 ಹಳ್ಳಿಗಳ 1777 ಎಕರೆನ ಸ್ವಾಧೀನ ತೆಗೆದುಕೊಳ್ಳೋಕೆ 2022ರಲ್ಲಿ ಮತ್ತೊಮ್ಮೆ ರೈತರಿಗೆ ನೋಟಿಸ್ ನೀಡಿ ಭೂ ಸ್ವಾಧೀನಕ್ಕೆ ಮುಂದಾಗಿದೆ. ಈ ಸಂದರ್ಭದಲ್ಲಿ ಅಲ್ಲಿನ ಭೂಮಿ ಉಳಿಸ್ಕೊಳ್ಳೋದಕ್ಕೆ ರೈತರು ತಮ್ಮ ಕುಟುಂಬ ಸಮೇತರಾಗಿ ಹೋರಾಟಕ್ಕೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪದವಿ ಮುಗಿಸಿಕೊಂಡಂತ ಯುವ ಜನತೆ ಉದ್ಯೋಗ ಹುಡುಕೊಳ್ಳೋ ಬದಲಿಗೆ ಭೂಮಿ ಉಳಿಸ್ಕೊಳ್ಳೋಕೆ ಹೋರಾಟದಲ್ಲಿ ತೊಡಗಿದ್ದಾರೆ. ಅಜ್ಜ ಅಜ್ಜಿಯರು ಉಳಿಸ್ಕೊಂಡಂತ ಭೂಮಿಯನ್ನ ನಮ್ಮ ಮುಂದಿನ ಪೀಳಿಗೆಗೂ ಉಳಿಸ್ಕೊಳ್ಳೋದೇ ನಮ್ಮ ಗುರಿ ಅಂತಾರೆ ಇಂಜಿನಿಯರಿಂಗ್ ಪದವೀಧರ ನಂದನ್. ಹೀಗೆ ನೂರಾರು ಯುವಕ ಯುವತಿಯರು ತಮ್ಮ ಬದುಕಿಗೆ ಆಧಾರವಾಗಿರುವ ಫಲವತ್ತಾದ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ತಮ್ಮ ಬದುಕನ್ನು ಮೀಸಲಿಟ್ಟಿದ್ದಾರೆ. ಚುನಾವಣೆಗೆ ನೆನಪಾದ್ರೂ ಅಧಿಕಾರದಲ್ಲಿ ಮರೆತು ಹೋದ್ರು. ದೇವನಹಳ್ಳಿಯಲ್ಲಿ ಇಷ್ಟೆಲ್ಲ ಆಗುವಾಗ ಮಾತು ಕೊಟ್ಟಿದ್ದಂತ ಧಣಿಗಳು ಈಗ ಮೂಕರಾಗಿದ್ದಾರೆ. ಹೌದು, ಈ ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರ ಕೈಗಾರಿಕಾ ಸಚಿವರಾಗಿದ್ದಂಥ ಮುರುಗೇಶ್ ನಿರಾಣಿ ಚನ್ನರಾಯಪಟ್ಟಣ ರೈತರ 1777 ಎಕರೆ ಭೂಮಿಯನ್ನ ಕಬಳಿಸೋದಕ್ಕೆ ನಿಂತಿದ್ದಾಗ ನಿಮ್ಮೊಂದಿಗೆ ನಾನಿದ್ದೇನೆ ಅಂತ ಹೇಳಿದ್ದು ಅಂದಿನ ವಿಪಕ್ಷ ನಾಯಕ ಇಂದಿನ CM ಸಿದ್ದರಾಮಯ್ಯನವರು. ಇವತ್ತು ನೀವೆಲ್ಲರೂ ಕೂಡ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಭೂ ಸ್ವಾಧೀನವನ್ನ ವಿರೋಧ ಮಾಡಿ ರೈತರ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಹಮ್ಮಿಕೊಂಡಿದ್ದೀರಿ. ನಿಮ್ಮ ಧರಣಿಗೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಹೋರಾಟದ ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ಭೂಮಿ ಉಳಿವಿನ ಹೋರಾಟಕ್ಕೆ ನನ್ನ ಬೆಂಬಲ ಇದೆ, 2023ರ ಚುನಾವಣೆಯಲ್ಲಿ ನಮಗೆ ಬೆಂಬಲ ಕೊಡಿ, ನಾನು ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಭೂಮಿಯನ್ನು ಉಳಿಸಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಆದ್ರೆ ಅಧಿಕಾರದ ಗದ್ದುಗೆ ಏರಿ 2 ವರ್ಷ ಆಗಿದೆ. ಆದ್ರೆ ರೈತರ ಭೂಮಿ ಮತ್ತು ಬದುಕು ಇನ್ನೂ ತೂಗುಗತ್ತಿಯಲ್ಲೇ ಇದೆ. ಹಾಗಾದ್ರೆ ದೇವನಹಳ್ಳಿ ರೈತರಿಗೆ ಕೊಟ್ಟ ಮಾತನ್ನ CM ಸಿದ್ದರಾಮಯ್ಯ ಮರ್ತ್ ಬಿಟ್ರ? ಯಾರು ಮರ್ತರು? ಸಿದ್ದರಾಮಯ್ಯನವರೇ, ನೀವು ಈ ರೈತರನ್ನ ಮರೆಯುವಂತಿಲ್ಲ. ಅವರ ಋಣವನ್ನ ನೀವು ತೀರಿಸಲೇಬೇಕಿದೆ. ಹಲವು ರೀತಿಯ ಹಣ್ಣು, ಹೂ, ಆಹಾರ ಬೆಳೆಗಳನ್ನ ಬೆಳೆದು ತಮ್ಮ ಕುಟುಂಬಗಳ ಜೊತೆಗೆ ಲಕ್ಷಾಂತರ ಜನರ ಹೊಟ್ಟೆ ತುಂಬಿಸೋ ಕಾಯಕವನ್ನ ಮಾಡ್ತಾ ಇರುವಂತಹ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ರೈತರ ಹೋರಾಟಕ್ಕೆ CM ಸಿದ್ದರಾಮಯ್ಯನವರೇ ನೀವು ಮಣಿಲೇಬೇಕಾಗಿದೆ, ಮಂಡಿಯೂರ್ಲೇಬೇಕಾಗಿದೆ. ಈ ಭೂ ಸ್ವಾಧೀನವನ್ನ ಶಾಶ್ವತವಾಗಿ ಕೈ ಬಿಡಲೇಬೇಕಿದೆ. ಈ ಹೋರಾಟದಲ್ಲಿ ನಾಗರಿಕರಾದ ನಾವು, ನೀವು ದೇವನಹಳ್ಳಿ ರೈತರ ಜೊತೆಗೆ ದೃಢವಾಗಿ ನಿಲ್ಲಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.